ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ನೋಡಿ ಆತನ ಶ್ರೀಮಂತಿಕೆ, ಸುಖ, ಸಂತೋಷ, ಅರಮನೆಯಂಥ ಬಂಗಲೆ ಮತ್ತು ಜನ ಮಾನ್ಯತೆ ಇವೆಲ್ಲವನ್ನು ನೋಡಿ ನೀವೇನಾದರೂ ಬೇಸರ ಪಟ್ಕೊಂಡಿದ್ದೀರಾ? ಬಹಳ ನೋವಾಗಿದೆಯಾ? ಆತ ನಾನು ಒಟ್ಟಿಗೆ ಸಮವಯಸ್ಕರಾಗಿದ್ವಿ, ಸಹಪಾಠಿಗಳಾಗಿದ್ವಿ. ಅವನಿಗೇನು ಅದೃಷ್ಟ, ನನಗೆ ಏನಿದು ಅನ್ಯಾಯ ಅಂತ ಅನಿಸಿದೆಯಾ? ಸ್ನೇಹಿತರೆ, ಅದೃಷ್ಟವೂ ಅಲ್ಲ, ಪುನರ್ಜನ್ಮದ ಪಾಪನೂ ಅಲ್ಲ. ನನಗೆ ಈ ಸಮಯದಲ್ಲಿ ಒಂದು ಕತೆ ಜ್ಞಾಪಕ ಬರ್ತಾಯಿದೆ. ಆ ಕತೆ ಜನಜನಿತವಾದ ಒಂದು ಕತೆ. ನಿಮ್ಮ ಕಣ್ಮುಂದೆ ಈ ಚಿತ್ರಣ ಬರಬೇಕು. ನೋಡಿ, ಭವ್ಯವಾದ ಒಂದು ದೇವಸ್ಥಾನ, ಸಹಸ್ರಾರು ಭಕ್ತಾದಿಗಳು ಪ್ರತಿನಿತ್ಯ ಬರೋರು ಮತ್ತು ಪೂಜೆ ಪ್ರಸಾದಗಳನ್ನು ಮಾಡಿ ತಗೊಂಡೋಗೋರು, ಆಶೀರ್ವಾದವನ್ನು ಪಡೆಯೋರು. ಅಂಥ ಒಂದು ದೇವಸ್ಥಾನದ ಒಂದು ರಾತ್ರಿ ಮೆಟ್ಲಿತ್ತಲ್ಲ, ಮೆಟ್ಲು ಬಂಡೆ, ಕಂಬದ ಬಂಡೆ ಮತ್ತು ದೇವ ಸ್ವರೂಪ ಆಗಿದ್ದ ಶಿಲ್ಪದ ಬಂಡೆ, ಈ ಮೂರು ಮಾತನಾಡೋದಕ್ಕೆ ಶುರು ಮಾಡೋದಂತೆ. ಮೊದಲು ಮೆಟ್ಲಾಗಿತ್ತಲ್ಲ, ಅದು ಹೇಳ್ತಂತೆ, ಏನರಣ್ಣ ಚೆನ್ನಾಗಿದ್ದೀರಾ? ನೋಡಿ ನನ್ನ ಜೀವನ, ನಾವು ಮೂವರು ಒಂದೇ ಬಂಡೆಯಿಂದ ಮಾಡಿದ್ದು. ನಾನು ಮಾತ್ರ ಇಲ್ಲಿ ಕೆಳಗಡೆ ಬಿಸಿಲಲ್ಲಿ ಬಿದ್ದಿರಬೇಕು, ಮಳೆಯಲ್ಲಿ ನೆನಿಬೇಕು. ಪ್ರತಿನಿತ್ಯ ನೂರಾರು ಸಾವಿರಾರು ಜನ ತುಳ್ಕೊಂಡು ಹೋಗ್ತಾರೆ, ಚಪ್ಪಲಿಲಿ ಹೋಗ್ತಾರೆ, ಉಗೀತಾರೆ, ಕಸ ಎಸಿತಾರೆ, ಎಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕು. ಏನು ಬಂತಪ್ಪ ಇದು? ಭಾಳ ಅನ್ಯಾಯ, ನನಗೆ ಅದೃಷ್ಟ ಇರಲಿಲ್ಲ ಅಂತ ಹೇಳ್ತಂತೆ. ಆವಾಗ ಕಂಬ ಆಗಿತ್ತಲ್ಲ, ಕಂಬ ಹೇಳ್ತಂತೆ, ಅಣ್ಣ ನೀವಿಬ್ಬರು ಕೇಳಿಸ್ಕೊಳ್ಳಿ, ನಾನು ಹಗಲು ರಾತ್ರಿ ಒಂದು ಗಳಿಗೆ ಬಿಡುವಿಲ್ದಂಗೆ ಈ ದೇವಸ್ಥಾನಕ್ಕೆ ಬಂದ ದಿವಸದಿಂದ ಇಡೀ ಭಾರವನ್ನು ಹೊತ್ಕೊಳ್ತಾ ಇದ್ದೀನಿ. ಮತ್ತು ಭಕ್ತಾದಿಗಳು ಬರ್ತಾರ ದೇವಸ್ಥಾನದ ಒಳಗಡೆ, ನನ್ನನ್ನು ಹೊರಕೊಂಡು ನಿಂತ್ಕೊಳ್ತಾರೆ. ಅಷ್ಟೇ ಅಲ್ಲ, ಆ ಪ್ರಸಾದ ಸಿಕ್ಕಿ ಕೈಯೆಲ್ಲ ಒಂದು ಸ್ವಲ್ಪ ಗಲೀಜಾಗಿದ್ರೆ ನನ್ನ ಮೈಗೆ ಒರೆಸ್ತಾರೆ. ತೀರ್ಥ ತಗೊಳ್ತಾರೆ, ತೀರ್ಥ ಆಮೇಲೆ ಕೈ ಒರೆಸ್ಕೊಂಡು ನನ್ನ ಮೈಗೆ ಒರೆಸ್ತಾರೆ. ಏನು ಕಷ್ಟನಪ್ಪ ಇದು ನನ್ನ ಜೀವನ, ನಾನು ಏನು ಅನ್ಯಾಯ ಮಾಡಿದ್ದೆ, ಏನು ಸರಿ ಇಲ್ಲ ಅಂತ ಅಂದೆ. ಅವಾಗ ಗರ್ಭಗುಡಿನಲ್ಲಿ ದೇವಶಿಲ್ಪ ಮಾತಾಡ್ತಂತೆ, ಸ್ನೇಹಿತರೆ ಕರೆಕ್ಟ್, ನೀವೆಲ್ಲ ನನ್ನ ಸಹೋದರರು, ಒಂದೇ ಬಂಡೆಯಿಂದ ನಾವು ಮೂವರು ಬಂದಿದ್ದು. ಮೊದಲು ಮೆಟ್ಲಣ್ಣ ನಿನ್ನನ್ನೇ ದೇವ್ರು ಮಾಡಬೇಕು ಅಂತ ಆ ಶಿಲ್ಪಿ ತಗೊಂಡ. ನಿನಗೆ ಒಂದು ನಿರ್ದಿಷ್ಟವಾದ ರೂಪನ ಕೊಡಲಿಕ್ಕೆ ಸುತ್ತಿಗೆಯಿಂದ ಹೊಡಿದ. ಆ ಹೊಡೆಯೋ ನೋವನ್ನು ನೀನು ಸಹಿಸ್ಕೊಳ್ಳಿಲ್ಲ, ಕಿರ್ಚಾಡ್ದೆ, ಅರ್ಚಿದೆ, ಉರುಳಾಡ್ದೆ. ಓ ಇದು ಏನೂ ಉಪಯೋಗ ಇಲ್ಲ ಅಂತ ಹೇಳಿ ಆ ಶಿಲ್ಪ ಉಪಯೋಗ ಇಲ್ಲ ಅಂತ ಶಿಲ್ಪಿ ನಿಮ್ಮನ್ನು ಪಕ್ಕಕ್ಕಿಟ್ಟ. ಭಕ್ತಾದಿಗಳು ಮೆಟ್ಲಿಗೆ ಸರಿ ಇದೆ ಅಂತ ತಂದೇಳಿ ಮೆಟ್ಲು ಮಾಡಿದ್ರು. ಕಂಬದಣ್ಣ ನೀನು ಅಷ್ಟೇ, ನೆಕ್ಸ್ಟು ನಿನ್ನೆ ದೇವ್ರು ಮಾಡಬೇಕು ಅಂತ ಹೇಳಿ ಆ ಶಿಲ್ಪಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ. ಆ ಇಡೀ ಬಂಡೆಯ ಒಂದು ಭಾಗ ನೀವಲ್ವಾ, ನಿಮ್ಮನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡ್ದ, ಮೊದಲು ಸುತ್ತಿಗೆಯಿಂದ ಹೊಡೆದ, ಸ್ವಲ್ಪ ನರಳಾಡಿದ್ರಿ, ಸಹಿಸ್ಕೊಂಡ್ರಿ, ಪರವಾಗಿಲ್ಲ. ಆಮೇಲೆ ಉಳಿಯಿಂದ, ಚೂಪಾಗಿರೋ ಉಳಿಯಿಂದ ಹೊಡೆಯೋಕ್ಕೆ ಶುರು ಮಾಡ್ದ. ಆವಾಗ ನೀವು ಉರುಳಾಡೋದಕ್ಕೆ ಶುರು ಮಾಡಿದ್ರಿ, ನೋವನ್ನು ಅನುಭವಿಸೋಕ್ಕಾಗಲಿಲ್ಲ, ನಿಮ್ಮ ಕೈಲಿ ಕಿರಿಕಿರಿ ಕೊಟ್ರಿ, ಸಹಕಾರ ನೀಡಲಿಲ್ಲ, ನಿಮ್ಗೆ ಉತ್ತಮವಾದ ರೂಪ ಕೊಡಲಿಕ್ಕಾಗಲಿಲ್ಲ. ಇದು ಇಷ್ಟೇ ಅಂತ ಪಕ್ಕಕ್ಕಾಗ್ದ. ಕೊನೆಗೆ ಭಕ್ತಾದಿಗಳು ದೇವಸ್ಥಾನ ರೆಡಿ ಆದಮೇಲೆ ನಿಮ್ಮನ್ನು ಹೆಂಗಿದ್ರು ಒಂದು ರೂಪ ಬಂದಿದೆಯಲ್ಲ, ಇಡೀ ದೇವಸ್ಥಾನಕ್ಕೆ ಭಾರವನ್ನು ಎತ್ತಕ್ಕಂಥ ಒಂದು ಕಂಬ ಆಗಲಿ ಅಂತ ತಂದಿಟ್ರು. ನನ್ನೂ ಅಷ್ಟೇ ಅನಂತರ ತಗೊಂಡಿದ್ದು, ನನ್ನ ಮೇಲೂ ಸುತ್ತಿಗೆ ಏಟನ್ನು ಹೊಡೆದ. ನೋವಾಯಿತು, ನಿಮಗೆಷ್ಟು ನೋವಾಯಿತು ಅಷ್ಟೇ ನೋವಾಯಿತು. ಆದರೂ ಆ ನೋವನ್ನು ಸಹಿಸ್ಕೊಂಡೆ ನಾನು. ಅನಂತರ ಉಳಿಯಿಂದ ನಿಧಾನಕ್ಕೆ ನನ್ನ ಮೈನ ಒಂದೊಂದು ಚೂರುಗಳನ್ನು ತೆಗೆಯೋದಕ್ಕೆ ಶುರು ಮಾಡ್ದ. ಅವಾಗಂತೂ ತುಂಬ ಕಿರಿಕಿರಿ ಆಯಿತು, ಯಾಕಪ್ಪ ಇದು ಅಂತ ಅನ್ನಿಸ್ತು. ಆದರೆ ಅವನ ಆಸಕ್ತಿಯನ್ನು ನೋಡಿದೆ, ಅವನ ಏಕಾಗ್ರತೆಯನ್ನು ನೋಡಿದೆ, ಸಹಕಾರ ಕೊಟ್ಟೆ. ಅವನು ತಿರುಗಿಸಿದ್ರೆ ತಿರುಗಿಕೊಂಡೆ, ಉಳಿ ಏಟು ಕೊಟ್ಟರೆ ಅದನ್ನು ಸಹಿಸ್ಕೊಂಡೆ, ತಾಳ್ಮೆಯಿಂದ ಇದ್ದೆ. ಕೊನೆಗೆ ನನ್ನನ್ನು ಒಂದು ಅತ್ಯುತ್ತಮವಾದ ದೇವರ ಸ್ವರೂಪ ಕೊಟ್ಟ. ಭಕ್ತಾದಿಗಳು ತಂದು ಗರ್ಭದ ಗುಡಿಯಲ್ಲಿಟ್ಟರು. ಇವತ್ತು ಪ್ರತಿನಿತ್ಯ ಸ್ನಾನ ಮಾಡಿಸ್ತಾರೆ, ಹೂವಿನಿಂದ ಅಲಂಕಾರ ಮಾಡ್ತಾರೆ, ಎಲ್ಲ ಹಣ್ಣು ಹಂಪಲುಗಳನ್ನು ಮುಂದೆ ಇಡ್ತಾರೆ, ಪೂಜೆ ಮಾಡ್ತಾರೆ, ಪುನಸ್ಕಾರ ಮಾಡ್ತಾರೆ, ಈ ದರ್ಶನ ಮಾಡಿ ವರವನ್ನು ಬಿಡ್ತಾರೆ. ಸ್ನೇಹಿತರೆ, ನಾವು ಮೂವರು ಒಂದೇ ಕಲ್ಲಿಂದ ಬಂದಿದ್ದು, ಆದರೆ ನಮ್ಮಲ್ಲಿ ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಯಾರು ಹೆಚ್ಚಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬರಲಿಕ್ಕಾಯಿತು.
ನೀವೇನೂ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ, ನೀವು ಮೆಟ್ಲಾದ್ರಿ. ಸ್ವಲ್ಪ ಸಹಿಸ್ಕೊಂಡು ಆಮೇಲೆ ಕಿರಿಕಿರಿ ಅನುಭವಿಸ್ಲಿಲ್ಲ, ನೀವು ಕಂಬ ಆದ್ರಿ ಅಂತ ಹೇಳ್ತಂತೆ. ನೋಡಿ, ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ. ನಮ್ಮ ಸಹಪಾಠಿಗಳು, ನಮ್ಮ ಗೆಳೆಯರು ಅತ್ಯುತ್ತಮವಾದ ಸ್ಥಾನದಲ್ಲಿರ್ಬೋದು, ಅತ್ಯುತ್ತಮವಾದ ಶ್ರೀಮಂತಿಕೆಯಲ್ಲಿರ್ಬೋದು, ಜನರ ಮಾನ್ಯತೆ ಪಡೆದಿರ್ಬೋದು. ಅದಕ್ಕೆ ಕಾರಣ ಅವರು ಕಷ್ಟಪಟ್ಟಿದ್ದು, ನೋವನ್ನು ಅನುಭವಿಸಿದ್ದು, ನಿರಂತರವಾದ ಪ್ರಯತ್ನವನ್ನು ಮಾಡಿದ್ದು, ಸಹನೆಯನ್ನು ತೋರಿಸಿದ್ದು, ಮತ್ತು ಸೋಲಾದಾಗ ಅದನ್ನು ಮತ್ತೆ ಪರಿವರ್ತನೆ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸಾದರು. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ನೀವು ಆ ರೀತಿಯ ನೋವನ್ನು ಅನುಭವಿಸಿ ಇವತ್ತು ಉತ್ತಮವಾದ ಸ್ಥಾನದಲ್ಲಿದ್ದೀರಾ? ಅಥವಾ ಇನ್ನೂ ಆ ರೀತಿಯ ನೋವನ್ನು ಅನುಭವಿಸಿ ಮತ್ತೆ ಉತ್ತಮವಾದ ಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ದಯವಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ನೇಹಿತರುಗಳು ಇವತ್ತೇನಾದರೂ ಕಷ್ಟಪಡ್ತಾ ಇದ್ದರೆ ಅವರಿಗೆ ಈ ಒಂದು ವಿಡಿಯೋನ ಕಳಿಸಿ. ಅವರ ಜೀವನದಲ್ಲಿ ಆ ರೀತಿ ನೋವನ್ನು ಸಹಿಸ್ಕೊಳ್ತಕ್ಕಂಥ ಮತ್ತು ನಿರಂತರವಾದ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಗುಣ ಬರಲಿ, ಜೀವನದಲ್ಲಿ ಯಶಸ್ಸಾಗಲಿ. ಹಾಗಾಗಿ ಒಂದು ಫಾರ್ಮುಲಾ ನಾನು ಹೇಳ್ತೀನಿ, ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಎಲ್ಲರೂ. ಪೇಯ್ನ್ ಪ್ಲಸ್ ಪೇಷನ್ಸ್ ಪ್ಲಸ್ ಪರ್ಸಿವರೆನ್ಸ್. ನೋವು ಮತ್ತು ತಾಳ್ಮೆ ಮತ್ತು ನಿರಂತರವಾದ ಪ್ರಯತ್ನ ಯಶಸ್ಸಿನ ಹಾದಿ. ಜೀವನದಲ್ಲಿ ಯಶಸ್ಸು ಆಗಿ ಅಂತ ಆಶಯವನ್ನು ವ್ಯಕ್ತಪಡಿಸಿ, ಮುಂದೆ ಇದೇ ರೀತಿಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಹಾಗಾಗಿ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಡಾಕ್ಟರ್ HS ನಿರಂಜನ ನನ್ನ ಚಾನಲ್ ಹೆಸರು. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ, ಅಲ್ಲಿ ಒತ್ತಿ, ಮತ್ತು ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿ. ಆವಾಗ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಚಾನಲ್ಗಳು ತಕ್ಷಣ ನಿಮಗೆ ಸಿಗ್ತವೆ. ನಮಸ್ತೆ.